ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ. ಟೈಮ್ ಬಂದುಬಿಟ್ಟು 7:15 ಆಗಿದ್ರಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ. ರಂಗೋಲಿ ಕೂಡ ಹಾಕೀನಿ ನೋಡಿರಿ. ಆಡುಗಳಿಗೆಲ್ಲ ಕಾಳು ಹಾಕ್ಬೇಕ್ರಿ. ಅವಕ್ಕೂ ಎಲ್ಲರೂ ಎದ್ದಾರಿ. 5:15 ಎದ್ದೀವಿ ಸ್ನೇಹಿತರೆ. ನಾವು ಬಳ್ಳುಳ್ಳಿ ನೋಡ್ರಿ, ಇಷ್ಟು ಬಳ್ಳುಳ್ಳಿ ಆಗ್ಯಾವ್ರಿ. ನೀವು ಕಿತ್ಕೊಂಡ್ಬಂದ ಇಲ್ಲಿ ಬುಟ್ಟಿಯಾಗಿ ಇಟ್ಬಿಟ್ಟಿನ್ರಿ. ಯಾವಾಗ ಕಟ್ತಾರೇನೋರು ಯಜಮಾನ್ರು. ಅವರು ಮಗನ ಸ್ಕೂಲಿಗೆ ಹೋದಾರಿ. ಅವೇನು ಜಳಕ ಮಾಡಿಲ್ಲ ಸ್ನೇಹಿತರೆ. ಕೈಕಾಲು ಮಾರಿ ತಗೊಂಡು ಅದು ಕಾಮನಿ ಔಷಧ ಕೊಡ್ಸೋದಿತ್ತರ್ಲೆ, ಕಾಮನಿ ಔಷಧ ತೊಗೊಂಡು ಬಂದು ಕೈಕಾಲು ಮಾರಿ ತಕ್ಕೊಂಡು ಒಂದಷ್ಟು ಚಹಾ ಮಾಡಿದ್ದೆ ರೀ. ಚಹಾ ಒಂದೆರಡು ಬ್ರೆಡ್ ಚಹಾ ತಿಂದ ಹೋದಾರಿ. ನಾನು ಮತ್ತು ಯಜಮಾನ್ರು ಅವರು ಜಳಕ ಮಾಡಿ ಪಡ್ಸಲಿಗೆ ಹೋಗ್ಯಾರ ಸ್ನೇಹಿತರೆ. ಏನೋ ಗಾಡಿ ಏನೋ ಆಗೈತೆ ಅಂತ, ಟ್ಯಾಕ್ಟರ್ ಏನೋ ಮಾಡೋದೈತೆ ಅಂತ ಹೇಳಿ ಹೋದ್ರಿ. ಪೂಜೆ ಕೂಡ ಆಯ್ತು ನೋಡ್ರಿ. ನಂದು ಜಳಕ ಮಾಡಿ ಪೂಜೆ ಮಾಡಿ ಅಂದ್ರೆ ಒಂದು ಕೆಲಸ ಮುಗ್ದಂಗೆ ಆಗ್ಬಿಡ್ತೈತೆ ರೀ. ಒಂದು ಮಾರ್ಗ ಕಡೆ ಪೂಜೆ ಮುಗಿಬೇಕ್ರಿ ಫಸ್ಟ್. ಇವೆರಡು ಬ್ರೆಡ್ ತಿಂದು ಹೋಗ್ಯಾನ್ರಿ ನಮ್ಮ ಅರುಣ. ಚಹಾ ಆಯ್ತು ರೀ. ಇನ್ನೊಂದು ಸ್ವಲ್ಪ ಯಜಮಾನ್ರು ಚಹಾ ಅಷ್ಟು ಕುಡಿದು ಹೋದ್ರಿ. ನಿನ್ನೆದು ಇನ್ನೊಂದು ಸ್ವಲ್ಪ ಸಾಂಬಾರಿತ್ತು, ಅಲ್ಲಿ ಒಲಿ ಮ್ಯಾಗ ಬೆಚ್ಚಗೆ ಇಟ್ಟಿನ್ರಿ. 2 ಥರ ರೈಸ್ ಐತ್ರಿ. ರಾತ್ರಿ ಮಾಡಿದ ಮಸಾಲೆ ರೈಸ್ ಐತಿ, ಇನ್ನು ವೈಟ್ ರೈಸ್ ಐತಿ. ಪಲ್ಯ ಮಾಡಬೇಕು. ನಾವೊಂದು 10 ರೊಟ್ಟಿ ಮಾಡ್ತೀನಿ ರೀ ಒಲಿ ಮ್ಯಾಗ. ಬಡ ಚಹಾ ಕುಡಿದು ರೊಟ್ಟಿ ಮಾಡ್ತೀನಿ ರೀ. ಬರ್ರಿ ಸ್ನೇಹಿತರೆ, ಇವತ್ತಿನ ಡೇ ಹೆಂಗೆ ಹೋಗ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಲಾರ್ದೆ ವಿಡಿಯೋ ನೋಡಿ ಒಂದು ಸಪೋರ್ಟ್ ಲೈಕ್ ಕೊಡಿ, ಆದಷ್ಟು ಶೇರ್ ಮಾಡಿ. ಪೂಜೆ ಆಗನ ವಿಭೂತಿ ಹಣೆ ಮ್ಯಾಗಿದ್ರೆ ಏನೋ ಒಂದು ಕಳೆ ಸ್ನೇಹಿತರೆ. ಒಂದು ಸ್ವಲ್ಪ ದಿನ ಬಿಟ್ಟಿದ್ದೆ ನಾನು ವಿಭೂತಿ ಹಚ್ಕೊಳ್ಳೋದು. ಯಾಕಂದ್ರೆ ಸಿಕ್ಕಾಪಟ್ಟೆ ಇಲ್ಲೆಲ್ಲ ಪಿಂಪಲ್ಸ್ ಆಗ್ಲಕತ್ತಿದ್ದು, ಮತ್ತು ಮುಖ ಯಾಕೋ ಒಡ್ದಂಗೆ ಆಗಿ ಇವತ್ತಿದಿಂದ ತೀರ ಇಲ್ಲಿ ಒಡಕ್ಕೆ ಕಾಣಕತ್ತೈತ್ರಿ. ಇವತ್ತಿ ಹಚ್ಕೊಳ್ಳೋಣ ಅದಕ್ಕೆ ಬಿಟ್ಟಿದ್ದೆ ರೀ. ಬಿಟ್ಟಿದ್ಕನ ಸಿಕ್ಕಾಪಟ್ಟೆ ಕಾಡಾಟ ನನಗಾಗಿ ಹೋಯ್ತು. ಇನ್ಮ್ಯಾಗಿಂದ ಬಿಡಂಗಿಲ್ಲ ರೀ, ಹಚ್ಕೋತೀನಿ. ಸಂಜೆ ಬಂದ್ರೆ ಜಲ್ದಿ ಬಂದ್ರೆ ಸಂಜೆನೂ ನಾವು ದೀಪ ಹಚ್ಚಿ ವಿಭೂತಿ ಹಚ್ಕೊಳತ್ತೀನಿ ರೀ. ನಾ ಯಾವಾಗೂ ಬಿಟ್ಟಿದ್ದಿಲ್ಲ. ಈಗ ಒಂದು ಸ್ವಲ್ಪ ದಿನ ಬಿಟ್ಟಿದ್ದೆ ನೋಡ್ರಿ. ಬಿಟ್ಟಿದ್ಕನ ಜಾಸ್ತಿ ಕಾಡಾಟ ಚಾಲು ಆಗೈತ್ರಿ ನನಗೆ. ಮಗನ ಹೋದಾರಿ, ಅವನಿಗೆ ಕಳಿಸಿದ್ದೀವಿ ರೀ. ಒಂದು 50 ದಿನ 9 ಗಂಟೆಗೆ ಪೇಪರ್ ಅದಾವತ್ರೆ, ಅದಕ್ಕೆ ಗಡ್ಬಡ್ಲೆ ಹೋದ್ ನೋಡ್ರಿ. ಹೋದಾರಿ. ನಾನು ಪೂಜೆ ಗುರುವಾರ ಇವತ್ತು ರಾಯರ ಪೂಜೆ ರೀ ಸ್ನೇಹಿತರೆ. ರಾಯರ ಪೂಜೆ ಮಾಡ್ಬೇಕಂದ್ರೆ ರಾಯರದು ಫೋಟೋ ಬೇಕ್ರಿ. ಫೋಟೋ ಇಲ್ಲ ಸ್ನೇಹಿತರೆ, ಏನು ಮಾಡೋದು? ಫೋಟೋ ತೊಗೊಂಡು ಬರ್ಬೇಕಂದ್ರೆ ನಮಗೂ ಈಗ ಆಗಂಗಿಲ್ಲ ರೀ. ಎಲ್ಲಿ ಸಿಗ್ತಾವ ಗೊತ್ತಿಲ್ಲ. ಅವು ನೀನೇ ಸರ್ಚ್ ಮಾಡಿದೆ ರೀ. ನಿಮ್ಮ ಇಶ್ಯೂ ಒಳಗೆ ಸರ್ಚ್ ಮಾಡಿ ಎಷ್ಟೊತ್ತನ ಕಂಟಾಳ ಬಂದಂಗೆ ಆತ್ರಿ. ಅದ್ರೊಳಗೆ ಸಿಗ್ತಾವ ಏನು ಮಾಡ್ತಾವ ಫೋಟೋ ಅಂಥೇಳಿ ನೋಡಿದೆ ರೀ. ಏನೋ ನನಗೆ ಗೊತ್ತಾಗಲಿಲ್ಲ ರೀ. ಬರೀ ರಾಯರ್ದು ಹೆಸರು ಹಾಕಿರೋದು ಲೋಗೋ ಇದು ಮಾತ್ರ ತೋರ್ಸಾಕತ್ತಿತ್ತು. ನೋಡ್ಬೇಕ್ರಿ, ಯಾರಾದರೂ ಭಕ್ತಾದಿಗಳು ಕಳಿಸ್ಕೊಟ್ರ ರಾಯರ ದಯ ನಮಗೂ ಒಂದು ಸ್ವಲ್ಪ ಇರ್ಲತ್ತ ಅನ್ಕೋತೀನಿ. ನೋಡೋಣ್ರಿ. ನಮ್ಮ ಮನೆಯವ್ರಿಗೆ ಹೇಳ್ತೀನಿ ರೀ. ಅವ್ರಂತೂ ಈಗಂತೂ ಎಲ್ಲೇ ಹೋಗಂಗಿಲ್ಲ ಸ್ನೇಹಿತರೆ. ಭಕ್ತಾದಿಗಳಂದ್ರೆ ನಾವೇ ಯಾರಾದ್ರೂ ನನ್ನ ಮಗನಿಗಾದ್ರೂ ಯಾರಿಗಾರಿ ಬಿಜಾಪುರಕ್ಕೆ ಹೋದಾಗ ಹೇಳೋದ್ರಿ. ನಾನು ತಗೊಂಡು ಬರ್ಬೇಕಾದ್ರೆ ನನಗೆ ಈಗ ಇನ್ನೆಲ್ಲಿ ಹೋಗೋಕ್ಕಾಗಂಗಿಲ್ಲ ಸ್ನೇಹಿತರೆ. ಇನ್ನೊಂದು ಸ್ವಲ್ಪ ದಿನ ಯಜಮಾನ್ರು ಫ್ಯಾಕ್ಟ್ರಿ ಬಂದು ಬಿಡೋ ಮಟ. ಯಾಕಂದ್ರೆ ಆಡೊಂದು ಇಳಿಲಾಕಾಗೈತ್ರೆ. ಮನ್ಯಾಗ ಒಬ್ಬರೇ ಬೇಕರಿ, ಒಬ್ರಿಂದ ಒಬ್ರು ಬೇಕರಿ. $11 ಕಂಪ್ಲೀಟ್ ಆಗ್ಯಾವ್ರಿ. ಗೂಗಲ್ ಪೇನಿಗೆ ಅಪ್ಲೈ ಮಾಡಬೇಕು. ನನಗೇನು ಗೊತ್ತಾಗ್ತಾಯಿಲ್ಲ. ಮತ್ತು ಮೊಬೈಲ್ದು ಇದ್ರದ್ದು ಪಾಸ್ಪೋರ್ಟು ನೆನಪಿರ್ಬೇಕಾದ್ರೆ ಅದು ಕೂಡ ಗೊತ್ತಿಲ್ಲ. ಹೆಂಗಪ್ಪ ಯೂಟ್ಯೂಬ್ ಮಾಡೋದು ಅನ್ನೋ ಪೊಸಿಷನ್ಗೆ ಬಂದೀನಿ ರೀ. ಪಾಸ್ಪೋರ್ಟು ಗೊತ್ತಿಲ್ಲ. ಪಾಸ್ಪೋರ್ಟ್ ಬೇಕು ಅಂದ್ರೆ ಸಾವಿತ್ರಿ ಸಿಸ್ಟರು ಪಾಸ್ಪೋರ್ಟ್ ಇರ್ಬೇಕು ರೀ ಸಿಸ್ಟರ್. ಪಾಸ್ಪೋರ್ಟ್ ಬರೆದು ಇಟ್ಕೋಬೇಕಿಲ್ರಿ ನೀವು. ಅಂದರೆ ನನಗೇನು ಗೊತ್ತೇ ಇಲ್ಲ. ಅದ್ರ ಗಂಧನೂ ಗೊತ್ತಿಲ್ಲ, ಗಾಳಿನೂ ಗೊತ್ತಿಲ್ಲ. ಆವಾಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಯಾರೋ ಒಬ್ರು ಕೈಯಾಗ ಕೊಟ್ಟು ಯೂಟ್ಯೂಬ್ ಚಾನಲ್ ತೆಗೆದು ಕೊಡ್ರಿ ಅನ್ನೋಣ, ತೆಗೆದು ಕೊಟ್ರಿ ಅವರು. ನನಗೆ ಅದ್ರದ್ದು ಪಾಸ್ಪೋರ್ಟ್ ಬರೆದು ಇಟ್ಕೋಬೇಕು ಅನ್ನೋದು ನನಗೆ ಅವಾಗ ನೆನಪ ಆಗಲಿಲ್ಲ ಸ್ನೇಹಿತರೆ. ನೋಡೋಣ್ರಿ, ಅವ್ರಿಗೆ ಕೇಳ್ತೀನಿ ಏನೈತಪ್ಪ ಪಾಸ್ಪೋರ್ಟು ಹೆಂಗೆ ತೆಗಿದು ಅಂಥೇಳಿ. ಕೇಳಿಬಿಟ್ಟು ಹೊಂಟ್ರೆ ಹಂಗೆ ಹೊಂಡ್ಲಿಕ್ರೆ ಇಲ್ಲ ನೋಡ್ರಿ. ಮೊಬೈಲ ಸಿಕ್ಕಾಪಟ್ಟೆ ಮೊಬೈಲ್ದು ಬ್ರೈಟ್ನೆಸ್ದು ಸ್ವಲ್ಪ ಕ್ಯಾಮ್ರಾ ಎಲ್ಲ ಕ್ಲಿಯರಾಗಿ ಬರ್ತಾ ಇಲ್ಲ ರೀ. ಹೊರಗಡೆ ಏನಾದರೂ ನಾವು ಬಿಸಿಲಲ್ಲಿ ವಿಡಿಯೋ ಮಾಡೋಕೆ ಒಂದು ಸ್ವಲ್ಪನೂ ಕ್ಲಿಯರಾಗಿ ಕಾಣಿಸಂಗಿಲ್ಲ. ಮನೆ ಒಳಗಡೆ ಸ್ವಲ್ಪ ಬೆಳಕಿನಾಗ ಅದು ಮಾಡ್ರೆ ಒಂದು ಸ್ವಲ್ಪ ಚಂದ ಕಾಣಿಸ್ತೈತಿ. ಇಲ್ಲಾಂದ್ರೆ ಕ್ಲಿಯರಾಗಿ ಏನೂ ಕಾಣಂಗಿಲ್ಲ ಸ್ನೇಹಿತರೆ. ಹೊರಗಡೆ ಹೋಗಿ ನಾವು ವಿಡಿಯೋ ಮಾಡ್ಬೇಕಂದ್ರೆ ಅದಕ್ಕೆ ನೋಡಿರಿ ಮೊಬೈಲ್ ತೊಗೋಬೇಕನ್ನೋ ಪೊಸಿಷನ್ದಾಗಿದ್ದೆ.
ಮತ್ತು ಇದು ಪಾಸ್ಪೋರ್ಟ್ ಕೇಳಿದ್ರಿ ಅವ್ರು ಸಾವಿತ್ರ ಸಿಸ್ಟರು. ಈ ಚಾನಲ್ನ ಹೊಸ ಮೊಬೈಲ್ದಾಗ ನಾವು ಎಡಿಟ್ ಮಾಡಬೇಕು, ಇದು ಮಾಡ್ಬೇಕೋಬೇಕಾದ್ರೆ ಪಾಸ್ಪೋರ್ಟ್ ಬೇಕು ಸ್ನೇಹಿತರೆ. ಸಿಸ್ಟರ ನೀವು ಪಾಸ್ಪೋರ್ಟ್ ನೆನಪಿಟ್ಕೊಂಡ್ರಂದ್ರೆ ಬರೆದಿಟ್ಕೋಬೇಕಿತ್ತು ರೀ. ನಾನು ಬರೆದಿಟ್ಟಿದ್ದೆ ರೀ ಪಾಸ್ಪೋರ್ಟು. ಈ ಮೊಬೈಲ್ ತೊಗೊಳ್ಳೋಣ, ಇದ್ರಾಗ ಹಾಕಿ ನನಗೆ ಈಜಿ ಆದಂಗೆ ಆಗ್ಬಿಡ್ತ್ರಿ ಅಂತಂದರೆ ನೋಡೋಣ್ರಿ. ನಮ್ಮ ದಯ್ಯ ರೀ, ನಮ್ದು ದೈವ ಈ ಯೂಟ್ಯೂಬ್ದಿಂದ ನಮಗೂ ಒಂದು ಸ್ವಲ್ಪ ಏನೋ ಅನ್ನದ ಭಾಗ್ಯ ಇತ್ತು. ಯೂಟ್ಯೂಬ್ದ ಪೇಮೆಂಟ್ದು ನಮಗೂ ಅನ್ನದ ಭಾಗ್ಯ ತಿನ್ನೋದಿತ್ತಂದ್ರೆ ಪಾಸ್ಪೋರ್ಟು ಏನಾದರೂ ಹೊಂಟತಂದ್ರೆ ಇರ್ತೈತ್ರಿ, ಇಲ್ಲ ಅಂದ್ರೆ ಇಲ್ಲ ನೋಡಿ. ಭಾಳ ಅದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಂಗಿಲ್ಲ. ಮಾಡೋ ರೂಟೀನ ನಾನು ಮಾಡ್ತಾಯಿದ್ದೀನಿ. ದೇವ್ರ ಎಲ್ಲಿಗೆ ಹೋಗಿ ಹಸ್ತಾನ ಸ್ನೇಹಿತರೆ. ದೇವ್ರ ಮ್ಯಾಗ ಭಾರ ಹಾಕಿ ಮಾಡ್ತಾಯಿದ್ದೀನಿ ನೋಡಿ. ಬರೀ ಸ್ನೇಹಿತರೆ, ಅಡುಗೆ ಮಾಡಿ ಮತ್ತು ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ. ಅಲ್ಲಿವರೆಗೆ ಸಪೋರ್ಟ್ ಮಾಡಿ. ಮಲ್ಲೈ ಬಂದ ನೋಡ್ರಿ. ಮಲ್ಲೈನ ಕಂಬಿ ಊರಾಗ ಅಡ್ಡಾಡಕ್ಕೆ ಬಂದಾರಿ. ದೇಣಿಗೆ ಇಸ್ಕೊಂಡು ಹೋಗಾಕ್ರಿ. ಇನ್ನು ಸಿಡ್ಸಲ್ಗೆ ಹೋಗ್ತಾರಲ್ಲ ಅದಕ್ಕೆ ನೋಡ್ರಿ. ವಾಪಸ್ ಬರ್ತಾರ ಅನ್ನೋದು ನಮ್ಮ ಕಡೆ ತಗೊಳ್ಳಿಲ್ಲ ರೀ ಏನು. ಅದಕ್ಕೆ ಅಂಗಡಿ ಬಂದು ಕೂತಿದ್ದೆ ರೀ. ಮಲ್ಲೈನ ದರ್ಶನ ಆಯ್ತು ನೋಡಿ ಸ್ನೇಹಿತರೆ. ಆಡುಗಳೆಲ್ಲ ಹಿಂಗೆ ಕಸ ಹೊಡಿಗೆ ಇಲ್ಲ ರೀ, ಹಿಂಗೆ ಬಿಟ್ಟು ಕಸ ಹೋಗ್ತವೆ. ಮೇವ್ನ ಇಲ್ರಿ ಅವಕ್ಕೆ, ಅದನ್ನೇ ಆರಿಸ್ಕೊಂತಿತ್ತೈತಿ ನೋಡ್ರಿ. ನನ್ನ ಆಡು ಮರಿ ನೋಡ್ರಿ ವಿಡಿಯೋ ಮಾಡತ್ತಾನೆ ಹೆಂಗೆ ಬರಾಕತ್ತೈತಿ ರೀ. ಭಾಳ ಶನಿ ಅದಾವ್ರಿ. ಟ್ಯಾಂಕ್ಸ್ ಕೊಡು, ಟ್ಯಾಂಕ್ಸ್ ಕೊಡು, ಟ್ಯಾಂಕ್ಸ್ ಕೊಡು, ಕೊಡು, ಸೆಕೆಂಡ್ ಕೊಡು ನೋಡ್ರಿ. ವಿಡಿಯೋ ಮಾಡಾಕತ್ತೀನಿರಲ್ಲ ಎಷ್ಟು ಓಡಿ ಬರ್ತೈತ್ರಿ. ಬಾ ಬಾ. ಇದ್ರ ಜೊತೆನೆ ನನ್ನ ಖುಷಿ ಏನು ನನ್ನ ದುಃಖನೂ ಎಲ್ಲನೂ ಹಂಚ್ಕೋತೀನಿ ಸ್ನೇಹಿತರೆ. ಬರ್ರಿ, ಟೇಪ್ ಹಚ್ಕೊಂಡು ಬಂದವ ಬಣ್ಣಾರಿ ನೋಡಿ. ಮಲ್ಲೈನದವ್ರು ಬಂದು ಕಂಬಿ ತೊಗೊಂಡು ಬಂದು ಪ್ರಸಾದ ಕೊಟ್ಟು ಹೋದ್ರು ಸ್ನೇಹಿತರೆ. ಒಂದು 20 ರೂಪಾಯಿ ಕೊಟ್ಟೆ ರೀ. ನಮಸ್ಕಾರ ಮಾಡಿ ಹೋಗೋ ಮುಂದೆ ಹಂಗೆ ಹೋಗಿದ್ರೆ ಹಳಾದಂಗೆ ಆಗಿಬಿಟ್ಟಿತ್ತು. ವಾಪಸ್ ಬರೋ ಮುಂದೆ ತರ್ಬಿಸಿ ಅವರೇ ಇದು ಮಾಡಿ ಹೋದ್ರು ಸ್ನೇಹಿತರೆ. ಮಲ್ಲೈನ ಪ್ರಸಾದ ನೋಡ್ರಿ, ಸಕ್ರೆ ಬೆಲ್ಲ. ಮಂಗಳವಾರ ದಿನ ಹುಣ್ಣಿಮೆ ಎತ್ರಿ. ಹುಣ್ಣಿಮೆ ಆದ ಮರುದಿವ್ಸನ ಮಲ್ಲೈಗೆ ಹೋಗ್ತಾರತ್ ನೋಡ್ರಿ ಸ್ನೇಹಿತರೆ. ಮಂಗಳವಾರ ಹುಣ್ಣಿಮೆ, ಬುಧವಾರ. ಇನ್ನು ಎಷ್ಟು ದಿನ ಅಂದ್ರೆ 6 ದಿನ ಉಳಿತು ಸ್ನೇಹಿತರೆ. ಮಲ್ಲೈಗೆ ಹೋಗೋದು 6 ದಿನ ಉಳಿತು ನೋಡ್ರಿ. ಮಟ ಮಧ್ಯಾಹ್ನ ಬಿಸಿಲಾಗ ಅಡ್ಡಾಡಕತ್ತಾರೆ ಕಂಬಿ ಹೊತ್ಕೊಂಡು. ನಿಮ್ಮೂರ ಕಡೆನೂ ಎಂದು ಹೋಗ್ತಾರೋ ಹಾಗೆ ಈ ಥರ ಕಂಬಿ ಸ್ವಾಮಿಗಳು ನಿಮ್ಮ ಮನೆಗೆ ಬರ್ತಾರನೋ ಸ್ನೇಹಿತರೆ ಕಾಮೆಂಟ್ ಮಾಡಿ. ನಮ್ಮ ಹಳ್ಳಿ ಕಡೆ ಬರ್ತಾರ್ರಿ. ಸಂಜೆನ ಆಗ್ತಾ ಬಂತು. ನಾನು ಏನು ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ನೋಡ್ರಿ. ನಾನಿವತ್ತ ಏನು ಒಬ್ರು ಅಜ್ಜಿ ಬಂದ್ರಿ, ಅಜ್ಜಿ ಜೊತೆ ಮಾತಾಡ್ಕೋತ ಕೂತೇರಿ. ಮಧ್ಯಾಹ್ನದಾಗ ಅಜ್ಜಿ ಕುಬ್ಸ ಹಿಡ್ಕೊಂಡು ಹೋದವ್ರು ಹಾಕಿದ. ಏನಂದ ಅಂದ್ರ ರೀ, ತಂಗಿ ಕುಬ್ಸ ಒಂದು ಹೊಲಿವ ಎಲ್ಲ ಕಲ್ತಿದಿ, ಮತ್ತು ವಯಸ್ಸಾದವ್ರಿಗೆ ಎಲ್ಲಾರ ಒಬ್ಬೊಬ್ರು ಇರ್ತಾರೆ ಕುಬ್ಸ ಯಾರು ಉಡಂಗಿಲ್ಲ ಈಗಿನ ಅವ್ರತ್ನ ಅಂದೆ. ತಲೆಯಾಗ ಇರಬೇಕು ತಂಗಿ, ಎಲ್ಲ ಥರ ಮೆಥಡ್ ಇರಬೇಕು, ಕಲ್ದಿದ್ದು ಬರಂಗಿಲ್ಲ ಅಂತ ನಾವು ಅನ್ನಕ್ಕೆ ಹೋಗಬಾರ್ದು. ವಯಸ್ಸಾದವರು ಇದ್ರೆ ಮಾತ್ರನ ಕಲಿಬೇಕು ಅಂತೇನಿಲ್ಲ. ನೀನು ಒಂದು ಕೆಲಸ ಮಾಡ್ತಿದ್ರೆ ಎಲ್ಲನೂ ಕಲ್ತಿರ್ಬೇಕು ಅಂತ ಹಿಂಗೆ ಹೇಳಿ ಹೋದವ್ರೆ ಅಜ್ಜಿ ಅದನ್ನು ತಂದು ಹೊಲಿಸ್ಕೊಂಡು 4:15 ಬಸ್ಸಿಗೆ ಹೋದವ್ರೆ. ಆಕಿನೂ ಎಲ್ಲೇ ಹೋದ್ರಿ ಅವ್ರ ಊರಿಗೆ ಕೂತ ಹೇಳಿ ಹೋದವ್ರಿ. ಆಕೆ ಎದ್ದು ಹೋದ ಬಳಿಕ ನಾನು ಏನು ಸ್ಟಿಚಿಂಗ್ ಮಾಡಾಕತ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಇಂಟ್ರೆಸ್ಟ್ ಇದ್ರೆ ನಿಮಗೂ ಅದನ್ನು ವಿಡಿಯೋ ಹಾಕ್ರಿ ಅಂದ್ರೆ ನಾನು ಮತ್ತೊಂದು ಕಟಿಂಗು ಸ್ಟಿಚಿಂಗು ಹಾಕ್ತೀನಿ. ಇಲ್ಲಪ್ಪ ನಾವು ಈ ಥರ ಎಲ್ಲ ನಾವು ಯೂಸ್ ಮಾಡೋಂಗಿಲ್ಲ, ಮತ್ತು ನೀವು ಯಾವ್ಯಾವ ಬಟ್ಟೆನ ತೋರಿಸ್ತೀರಾ ಅಂತಂದವ್ರಿಗೆ ನಾನು ವಿಡಿಯೋ ಹಾಕಂಗಿಲ್ಲ ನೋಡಿ ಸ್ನೇಹಿತರೆ. ಯಾಕಂದ್ರೆ
ನೋಡಬೇಕು ಹೊಸ ಥರ ನಾವು ಕಲಿಬೇಕು ಅನ್ನೋ ಮೈಂಡ್ ಇಟ್ಕೊಂಡು ಇವತ್ತೊಂದು ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ನೋಡೋಣ ಹೆಂಗೆ ಬರ್ತೈತಿ. ಚಂದ ಅನಿಸ್ತಂದ್ರೆ ಮತ್ತು ಅದನ್ನು ಕಂಟಿನ್ಯೂ ನಾನು ಬಿಸ್ನೆಸ್ ಆಗಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿನಿ. ನೋಡೋಣ ಬರ್ರಿ ತೋರಿಸ್ತೀನಿ ಯಾವ ಥರ ಸ್ಟಿಚಿಂಗ್ ಮಾಡತ್ತೀನಿ. ಪೂರಾ ಮುಗ್ದಿಲ್ಲ ಸ್ನೇಹಿತರೆ. ಇವಾಗ ಹೊಲಿತಾ ಇರೋದು ಬ್ಯಾಗು ಸ್ನೇಹಿತರೆ. ವೆನಿಟಿ ಬ್ಯಾಗ್ನ ಹೊಲಿತಾ ಇದ್ದೀನಿ. ಇವಾಗೆಲ್ಲ ಜಿಪ್ಪು ರನ್ನರ್ ಎಲ್ಲ ಜೈಂಟ್ ಹಾಕಿದ್ದೀನಿ. ಇನ್ನೇನೋ ಇರೋದೇನಂದ್ರೆ ಸೈಡ್ ಫಿಟ್ಟಿಂಗ್ ಮಾಡ್ತಾ ಇದ್ದೀನಿ. ಏನು ಫಿಟ್ಟಿಂಗ್ ಮಾಡ್ರೆ ಮುಗಿದು ಹೋಯ್ತು ಸ್ನೇಹಿತರೆ. ಇದ್ರ ಕಟ್ಟಿಂಗು ಸ್ಟಿಚಿಂಗು ನಿಮ್ಗೆ ತೋರಿಸ್ರಿ ಅಂದ್ರೆ ನಾಳೆ ಅಥವಾ ನಾಡ್ದ ನಾನು ಇನ್ನೊಂದು ಕಟಿಂಗ್ ಮಾಡಿ ತೋರಿಸ್ತೀನಿ. ಯಾಕಂದ್ರೆ ನಾನು ಇದನ್ನು ಕಟಿಂಗ್ ಮಾಡೋ ಮುಂದೆ ನನಗೆ ನೆನಪಾಗಲಿಲ್ಲ ಸ್ನೇಹಿತರೆ. ಇದು ಯಾಕಿಟ್ಟು ಅರ್ಜೆಂಟಾಗಿ ಹೊಲಿತಾ ಇದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಲಾಸ್ಟ್ವರೆಗೆ ವಿಡಿಯೋ ನೋಡಿದ್ರೆ ಗೊತ್ತಾಗ್ತೈತೆ ರೀ ಯಾವ ಥರ ಬಂದೈತಿದಂತ. ಹೊರಗಡೆ ಟೇಪಿನ ಸೌಂಡ್ ಬರ್ತಾ ಇದೆ ಸ್ನೇಹಿತರೆ. ಬರೀ ಇದನ್ನು ಮುಗಿಸ್ತೀನಿ ರೀ. ಸಂಜೆ ಆಗ್ತಾನೆ ಬಂದೈತ್ರಿ. ಹಾಡುಗಳು ಬಿಡಬೇಕು. ಅದಕ್ಕೋಸ್ಕರ ಬೇಗ ಬೇಗ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ನಿಮ್ಗೆ. ವಿಡಿಯೋ ಸ್ಕಿಪ್ ಮಾಡಲಾರ್ದೆ ಎಲ್ಲಿ ಹೋಗಕ್ಕೆ ಹೋಗ್ಬೇಡ್ರಿ. ವಿಡಿಯೋನ ನೋಡ್ತಾ ಇರಿ. ನೋಡಿ ಸ್ನೇಹಿತರೆ, ಬ್ಯಾಗು ಈ ಥರ ಆಗಿದೆ ನೋಡಿ. ಹಾಂ ಅಪ್ಪಿ ನೋಡಿ ಎಷ್ಟು ಚಂದ ಆಗೈತ್ರಿ ಬ್ಯಾಗ್. ಇದು ಬೇರೆ ಸ್ಟಿಚ್ ಮಾಡಬೇಕು ಅಂತೇಳಿ, ಬೇರೆ ಬ್ಯಾಗ್ ಸ್ಟಿಚ್ ಮಾಡಬೇಕು ಅಂತೇಳಿ ಮಾಡಿದ್ದೆ ರೀ. ಈ ಥರ ಒಂದು ಹೊಲಿಬೇಕು. ಕಾಯಿ ಅದು ಅಷ್ಟೇ ಒಂದು ಬಾಣ, ಒಂದು ಕಾಯಿ, ಮತ್ತು ಎಲ್ಲರೂ ಹೊರಗಡೆ ಹೋಗೋ ಮುಂದೆ ತಗೊಂಡು ಹೋಗೋಕ್ಕೂ ಬರ್ತೈತಿ ಅಂತೇಳಿ ಹೊಲ್ದಿದ್ದೀನಿ ನೋಡಿ. ಇಷ್ಟ ಆಗೈತೆ ಅನ್ಕೋತೀನಿ. ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಮಾಡಿ. ಇದರ ಸ್ಟಿಚಿಂಗು ಬೇಕಂದ್ರೆ ಕಮೆಂಟ್ ಮಾಡಿ. ಇದೇ ಥರ ಬೇರೆ ಬೇರೆ ಹೊಲಿದು ತೋರಿಸ್ತೀನಿ. ಇದಕ್ಕೇನು ಕ್ಯಾನ್ವಾಸ್ ಹಾಕಿಲ್ಲ ಸ್ನೇಹಿತರೆ. ಗೊಬ್ಬರ ಚೀಲ ಹಾಕ್ತೀವಿ ನಮ್ಮ ಕಡೆ, ರೇಷನ್ ಚೀಲ, ಈ ಥರ ಗೊಬ್ಬರ ಚೀಲ ಹಾಕಿ ಸ್ಟಿಚ್ ಮಾಡಿದ್ದೀನಿ ನೋಡಿ. ಬರೀ ಅಂಗಡಿ ಹಿಕ್ಕು ಟೈಮ್ ಆಗೈತ್ರಿ. 8 ಗಂಟೆ ಆಗೈತಿ. ನಾನು ಹೋಗ್ತೀನಿ ರೀ. ಹೊರಗಡೆ ಜನ ಮಾತಾಡ್ತಾ ಇದ್ದಾರೆ, ಜಾಸ್ತಿ ವಾಯ್ಸ್ ಬರಾಕತ್ತೈತಿ. ಮೊಬೈಲ್ ಸೌಂಡ್ ಬರ್ತಾ ಇದೆ ಏನಾರಿ. ಈ ಥರ ಗೊಬ್ಬರ ಚೀಲದಾಗ ಕಟ್ ಮಾಡಿ ಹೊಲ್ದಿದ್ದೀನಿ ನೋಡಿ. ಉಳಿದಿರೋ ಬ್ಲೌಸ್ ಪೀಸ್ ರೀ. ನಾನೇನ ಹೊಸದಾಗಿ ಯಾವುದನ್ನು ಹಾಕಿಲ್ಲ ಇದಕ್ಕೆ. ನಾನು ಮಿಕ್ಕಿರೋ ಬ್ಲೌಸಲ್ಲಿ. ಬರ್ರಿ ಮನೆಗೆ ಹೋಗಿ ಮತ್ತೆ ಸಿಗ್ತೀನಿ. ಆಡುಗಳು ಇನ್ನೂ ಮೇಯ್ತಾ ಇದ್ದಾವೆ ಸ್ನೇಹಿತರೆ. ಮನೆಗೆ ಹೊರಟಿದ್ದೀವಿ. ಯಾಕಂದ್ರೆ ಇವತ್ತು ಮೇವ್ ಇಲ್ಲ ರೀ ಅವಕ್ಕೆ. ಅದಕ್ಕೆ ಪಾಪ ಸಂಜೆ ಬಿಟ್ಟಿನ್ರಿ. ಅವಾಗಿಂದನೂ ಚಾರ್ಜ್ 30% ಐತಿ. ಚಾರ್ಜ್ ಇನ್ನ ಮೇಯ್ತಾ ಇದ್ದಾವ್ರಿ ಅವು. ಮರಿಗಳು ಅಂತೂ ಕಟ್ಟೇ ಇಲ್ಲ ಸ್ನೇಹಿತರೆ. ಚಂತನ ಬಿಟ್ಟಿನ್ರಿ ಅವ್ರನ್ನ. ಇವು ಆಡುಗಳು ಒಂದೇ ಆಡಕ್ಕೆ ಕಟ್ಟಿದ್ದಾರೆ. ಅದು ಕೂಡ ಸಂಜೆ ಬಿಟ್ಟಿನು. ಪಾಪ ಗಬ್ಬದ ಆಡೈತ್ರಿ. ಹೊಟ್ಯಾಗ ಮರಿಗಳದಾವ ಹಸುದು. ಇನ್ನು ಹೋಗೋಣ. ಒಂದು ಸ್ವಲ್ಪ ಕಾಳು ಇಡ್ತೀನಿ ರೀ. ಗೊಂಜಾಳ ಕಾಳು ಇಡ್ತೇನೆ. ಬರ್ರಿ ಹೋಗುಣ. ಬರ್ರಿ ಬಾ ಬಾ ಬಾ. ಬಾ 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 ಬಾ. ನಾಯಿ ಬತ್ತು. ವಿಡಿಯೋ ಮಾಡ್ರೆ ಚಾರ್ಜ್ ಇರ್ತೈತೇನ. ನಮ್ಮ ಕೆಲಸನ ಅದೈತಪ್ಪ. ಏನು ಮಾಡಬೇಕು. ನೆಟ್ ಎಲ್ಲಿ? ನೆಟ್ ಮ್ಯಾಗ ಹೆಂಗೆ ಮಾಡ್ತೈತಿ ವಿಡಿಯೋ? ಬಾ ಬಾ ಈ ಕಡೆ ಬರ್ರಿ. ಹೋಮ ಏನು ಮನೆಗೆ ಹೋಗ್. ಏನು ಹೇಳ್ತೀವಿ ಕೇಳೋಣ ಅವ್ರಿಗೆ. ಕದತೈತಿ ಹೇಳ್ತೀನೊಂದು. ಬೇಡ್ರ 20 ರೂಪಾಯಿ ಕೊಡ್ತೀನಿ. ಚಂದ ಅನಿಸ್ತ ಅದಕ್ಕೆ ತಗೊಂಡಿನಿ. 1 ಗ್ರಾಮ್ ಗೋಲ್ಡ್ ಹತ್ತಿಲ್ಲ. ಮತ್ತು 120 ರೂಪಾಯಿದಾಗ 1 ಗ್ರಾಮ್ ಗೋಲ್ಡ್ ಬರ್ತೈತೇನ? 1% ಗೋಲ್ಡ್. ಶೈನಿಂಗ್ ಅಷ್ಟೇ ನೋಡ್ರಿ. ಇದು ಉಂಗುರಕ್ಕೆ 1% ಗೋಲ್ಡ್ ಐತೆ ಹೇಳ್ತಂದ್ರೆ 1%.
ಮನ್ಯಾಗ ಹೋಗಿ ತೋರಿಸ್ತೀನಿ ಗಪ್ರಿ. ಉಂಗುರ ಚಂದ ಆಗೈತ್ರಿ. ಮೀಶೋದಾಗ ಹಾಕ್ಯಾರ ಅವರು. ಮೀಶೋದಾಗ ಹಾಕ್ಯಾರ, ಅದ್ರಾಗ ಹಾಕ್ಯಾರ, ಇದ್ರಾಗ ಫ್ಲಿಪ್ಕಾರ್ಟ್ನ್ಯಾಗ ಹಾಕ್ಯಾರ. ಫ್ಲಿಪ್ಕಾರ್ಟ್, ಮೀಶೋ, ಫ್ಲಿಪ್ಕಾರ್ಟ್ ಏನ ತಿನ್ನಾಕತ್ತಾವ್ರಿ ಇವು. ಬರೋದು ಇದನ್ನ ಇಲ್ಲ ಇವಕ್ಕೆ. ಕತ್ಲಾಗ ಮೇಕೋತು ಬರ್ರಿ. ನಂದು ಹೊಟ್ಟೆ ಹಸ್ದೈತಿ, ನೀವೇನು ಹಸು ತಿಂದಿರಿ ಎಲ್ಲ ಕಸ ಪಿಸ. ಸಣ್ಣ ಮರಿಗಳಿಗಂತೂ ಚಂತನ ಎಷ್ಟು ಅಡ್ಡಾಡ್ರ ಅವಕ್ಕೇನು ಬ್ಯಾಸ್ರ ಇಲ್ಲ. ಹಾಂ ಕಾಗದ ತಿತ್ತಿ, ಕಾಗದ ತೆಗಿ ಕಾಗದ. ಕಮ್ಮರ್ ಐತ್ರಿ ಕಾಗದ ತಿನ್ನಾಕತ್ತೈತಿ ಬಾಯಾಗ. ನೋಡಿ ನೀನ ನೋಡ್ರಿ ನನ್ನ ಕುಟುಂಬ ನೋಡಿ ಮನೆಗೆ ಹೋಗೋದ್ರಿ ಎಲ್ಲ ಇಷ್ಟೆಲ್ಲ ಹೊಡ್ಕೊಂಡು. ಬರ್ರಿ ಮನೆಗೆ ಹೋಗಿ ಮತ್ತೆ ಒಂದು ಕಾಗದ. ಇಲ್ಲಿ ಕರ್ದಿದ್ದು ಏನಾರು ಹುಡುಗರು ತಂತಂದು ತಿಂತಾವ್ರೆ. ಇದು ಒಂದು ಒಂದು ಬರೀ ಕಾಗದ ತಿನ್ನೋದು ಕಲ್ತೈತ್ರಿ ಇದು. ನೋಡಿ ಹೋಗ್ತಾ ಇದ್ದಾರೆ ಎಲ್ಲ. ಒಂದು ದೊಡ್ಡದೊಂದು ಮುಂದಾದ್ರೆ ಹಿಂದ್ಗಡೆ ಇವು ಬೆನ್ನ ಹತ್ತ ನೋಡಿ. ಬರ್ರಿ ಹಂಗೆ ಮನೆಗೆ ಹೋಗಿ ಮತ್ತೆ ಇವನ್ನ ಕಟ್ಟಿ ಮತ್ತೆ ಸಿಗ್ತೀನಿ ರೀ.